ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಏನಪ್ಪ ಇದು ಬರೀ ಟೆಂಪಲ್ನೇ ತೋರಿಸ್ತಾರೆ ಇವರು ಅಂತ ಅಂದ್ಕೊಬೇಡಿ. ನಮ್ಗೆ ದೇವಸ್ಥಾನಗಳಂದರೆ ತುಂಬ ಇಷ್ಟ, ಹಾಗಾಗಿ ಹೆಚ್ಚಿಗೆ ದೇವಸ್ಥಾನದೇ ಬ್ಲಾಗ್ ಮಾಡೋದು. ಇದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ನರಸೀಪುರದಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ಅಂದರೆ ದಕ್ಷಿಣ ಕಾಶಿ ಅಂತ. ಅಲ್ಲಿ ನಾವು ಕಾಶಿಗೆ ಹೇಗೆ ಹೋಗ್ತೀವೋ ಅದೇ ಥರ ಇಲ್ಲಿ ಬಂದು ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಕೈ ಮುಗಿದ್ರೆ ಕಾಶಿಗೆ ಹೋದಷ್ಟೇ ಪವಿತ್ರ ಅಂತ ಹೇಳಿ ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿ ಹೊಂದಿದೆ ಇದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ಇದು ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲೇ ಇರೋದು. ಹಾಗಾಗಿ ನಾವು ಆ ಕಡೆ ಹೋಗಿದ್ವಿ. ಹಾಗೆ ಹೋದಾಗೆಲ್ಲ ನಾವು ಯಾವ ದೇವಸ್ಥಾನ ಸಿಗುತ್ತೆ ಅಲ್ಲಿಗೆ ದರ್ಶನ ಮಾಡ್ತೀವಿ. ಹೇಗೂ ಸ್ನಾನ ಎಲ್ಲ ಆಗಿರುತ್ತೆ ಮನೆಯಲ್ಲಿ. ಹಾಗಾಗಿ ಹೋಗಿ ಆ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟು ದರ್ಶನ ಮಾಡೇ ನಾವು ಹೋಗೋದು ಎಲ್ಲಿ ಹೋದ್ರೂ. ಏಕೆಂದರೆ ಅವ್ರುಗಳೇ ಅಲ್ವಾ ನಮ್ಮನ್ನ ಕಾಯೋದು, ನಮ್ಮನ್ನ ಕಾಪಾಡೋದು, ನಮ್ಮನ್ನ ಮುಂದುವರಿಸೋದು. ಹಾಗಾಗಿ ನಮ್ಗೆ ಅಷ್ಟು ಬಲವಾದ ನಂಬಿಕೆ ಇದೆ ದೇವ್ರುಗಳ ಮೇಲೆ. ಹಾಗೆ ಬಂದಿದ್ವಿ ಇಲ್ಲಿ ನರಸೀಪುರ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಚಿನ್ನದ ಪಲ್ಲಿ ಕೂಡ ಇದೆ ಅಲ್ಲಿ ಮೇಲೆ. ಅಂದರೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮೈ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಮುಟ್ಟಿರೋರನ್ನ ಮಾತಾಡ್ಸಿದ್ರೆ ಒಳ್ಳೆಯದಾಗುತ್ತೆ, ಯಾವುದೇ ಅಪಶಕುನ ಆಗಲ್ಲ ಅನ್ನೋದು ನಂಬಿಕೆ. ಹಾಗಾಗಿ ಇಲ್ಲಿ ಇತ್ತು. ಇಲ್ಲಿ ಹೋದಾಗೆಲ್ಲ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಗುಂಜಾ ನರಸಿಂಹಸ್ವಾಮಿಯವ್ರು ಕಾಣಿಸ್ತಾ ಇದ್ದಾರೆ ನೋಡಿ. ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆಲ್ಲ ಬಿಡಲ್ಲ. ಹಾಗಿದ್ರೂ ಕೂಡ ಕದ್ದು ಮುಚ್ಚಿ ನಾನು ಮಾಡ್ಕೊಂಡಿದ್ದೆ. ಹಾಗೂ ಅವರು ಪುರೋಹಿತರು ಈ ಕಡೆಗೆ ತಿರುಗಿಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಬೇಗ ಆಫ್ ಮಾಡಿಬಿಟ್ಟೆ. ಹಾಗಾಗಿ ಸ್ವಲ್ಪ ಮಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರು ಕೂಡ. ಹಾಗಾಗಿ ಇಲ್ಲಿ ಬಂದು ನಾವು ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಇವತ್ತು ನಾವು ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನಾವು ಬೇರೆ ಕಾರಣದಿಂದ ಬಂದಿರಲಾಗಿ ಟೈಮ್ ಇರಲಿಲ್ಲ ಅಂಥೇಳಿ ಬೇಗ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಅವತ್ತು ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಅಂದರೆ ನಾವು ಬೇರೆ ಟೈಮಲ್ಲಿ ಬರ್ತೀವಿ. ಇಲ್ಲಿ ಇವಾಗ ಕುಂಭಾಭಿಷೇಕ ಎಲ್ಲ ನಡೆಯುತ್ತಲ್ವ, ಆವಾಗೆಲ್ಲ ನಾವು ಬಂದಿಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿದ್ದೀವಿ. ಇಲ್ಲಿ 3 ನದಿಗಳೂ ಸೇರುತ್ತೆ. ಅಂದರೆ ಒಂದು ಕಾವೇರಿ, ಇನ್ನೊಂದು ಕಬಿನಿ, ಇನ್ನೊಂದು ಅಲ್ಲೇ ಸ್ಫಟಿಕಾ ನದಿ ಅಲ್ಲೇ ಉದ್ಭವ ಆಗುತ್ತೆ. ಹಾಗಾಗಿ 3 ನದಿನೂ ಸೇರೋದ್ರಿಂದ ಇದು ದಕ್ಷಿಣ ಕಾಶಿ ಅಂತ ಹೇಳೋದು. ಇಲ್ಲಿ ವೇಣುಗೋಪಾಲ ಸ್ವಾಮಿಯವರು ಎಷ್ಟು ಚೆನ್ನಾಗಿದ್ದಾರೆ. ಎಲ್ಲ ದರ್ಶನ ಎಲ್ಲ ಆಯಿತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನಕ್ಕೆ ನಾವು ಈ ಕಡೆ ಬಂದಿದ್ದು ಅಂತ ಹೇಳಿದ್ರೆ, ಬೇರೆ ಕಾರಣ ಅಂತ ಹೇಳಿದ್ನಲ್ಲ, ಏನು ಗೊತ್ತಾ, ನಾವು ನಮ್ಮ ಮನೆಯಲ್ಲಿ ಯಾರಿಗೂ ಗಂಡು ಮಕ್ಳುಗಳಿರಲಿಲ್ಲ. ಅಂದರೆ ನಮ್ಮಗಳಿಗೆ ಮಕ್ಕಳು ಬರೀ ಹೆಣ್ಮಕ್ಳು ಹುಟ್ಟಿದ್ದು, ಗಂಡು ಮಕ್ಳುಗಳಿರಲಿಲ್ಲ. ಹಾಗಾಗಿ ನಮ್ಮ ಮಾವ ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ರು, ಜೋಡಿ ಬೇಟೆ ಕೊಡ್ತೀನಿ ಅಂತ. ಅಂದರೆ ನಮ್ಮ ಕಬ್ಬಾಳಮ್ಮ ಅವ್ರ ಹತ್ರ, ನಮ್ಮ ಮನೆ ದೇವರು ಅವರೇ ಅಲ್ವಾ. ಹಾಗಾಗಿ ಅದಕ್ಕೋಸ್ಕರ ನಾವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಆ ಹರಕೆ ಸೇವೆ ಮಾಡೋಕ್ಕೋಸ್ಕರ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ 1 ಬೈ 1 ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಫಸ್ಟ್ ಮನೆಗೆ ಪೇಂಟ್, ಹಾಗಾಗಿ ಎಲ್ಲ ಪೇಂಟ್ ಮಾಡಿಸ್ತಾ ಇದ್ದೀವಿ. ಅಪ್ಪ, ಪೇಂಟ್ ಮಾಡಿಸೋದು ಅಂದರೆ ದೊಡ್ಡ ಸಾಧನೆ ಮಾಡ್ದಂಗೆ. ಯಾಕೆ ಅಂದರೆ ಖಾಲಿ ಮನೆಗೆ ಹೇಗಾದರೂ ಮಾಡಿಬಿಡ್ಬೋದು ಆರಾಮಾಗಿ. ಅಂದರೆ ಒಂದು ಫ್ಯಾಮಿಲಿ ಇದೆ ಮನೆ ಒಳಗಡೆ ಅಂತ ಹೇಳಿದರೆ ಪೇಂಟ್ ಮಾಡೋದಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಎಲ್ಲ ಸಾಮಾನಿರುತ್ತೆ, ಡೈನಿಂಗ್ ಟೇಬಲ್ಲು, ಮಂಚ ಎಲ್ಲ ಇರುತ್ತೆ, ದಿವಾನ ಎಲ್ಲ. ಅದ್ರ ಮಧ್ಯದಲ್ಲಿ ಇವ್ರು ಪೇಂಟ್ ಮಾಡೋದು ಅಂದರೆ ಭಾರಿ ಹಿಂಸೆ. ಆಮೇಲೆ ಒಬ್ಬರು ಇಬ್ಬರು ಬಂದರೆ ಒಂದು ಸೈಡಲ್ಲಿ ಮಾಡ್ಕೊಂಡು ಬರ್ಬೋದು. ಆದರೆ ಇವ್ರು ಒಟ್ಟೊಟ್ಟಿಗೆ 6 ಜನ 7 ಜನ ಅವ್ರು ಬೇರೆ ಕಡೆ ಒಪ್ಕೊಂಡಿರ್ತಾರಲ್ವ ಕೆಲಸನ. ಹಾಗಾಗಿ ಮಾಡೋಕ್ಕೋಸ್ಕರ ಒಟ್ಟೊಟ್ಟಿಗೆ ಬಂದಾಗಂತೂ ಬೇಡಪ್ಪ ಅನ್ನಿಸ್ಬಿಡ್ತು ನಮಗೆ. ಆದರೂ ಫೈನಲಿ ಮುಗಿಸಿದ್ವಿ. ನೋಡಿ ಎಲ್ಲ ಮುಗಿಸ್ತಾ ಇದ್ದಾರೆ. 4-5 ದಿನ ಬರೀ ಪೇಂಟ್ ಕೆಲಸನೇ ಆಯಿತು. ನಮಗಂತೂ ಪೇಂಟ್ ಮಾಡಿಸೋದ್ರಲ್ಲಿ ಬೇರೆ ಯಾವ ಕೆಲಸನೂ ನಮಗೆ ಕಷ್ಟ ಅನ್ನಿಸ್ಲಿಲ್ಲ. ಪೇಂಟ್ ಮಾಡಿಸೋದು ಒಂದೇ ಹಿಂಸೆ ಆಗಿದ್ದು. ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಒಳಗಿಟ್ಕೊಂಡು ಪೇಂಟ್ ಮಾಡಿಸೋದು ಭಾರಿ ಕಷ್ಟ. ಎಲ್ಲ ಕಲರ್ಸ್ ಚೇಂಜ್ ಮಾಡಿಸ್ಬಿಟ್ಟೆ. ಫಸ್ಟು ಸ್ವಲ್ಪ ಡಾರ್ಕ್ ಕಲರ್ಗಳು ಹಾಕ್ಬಿಟ್ಟಿದ್ವಿ. ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕತ್ತಲೆ ಇತ್ತು, ಬೆಳಕೆ ಜಾಸ್ತಿ ಬರ್ತಿರಲಿಲ್ಲ. ಮುಂದೆಗಡೆ ಮತ್ತು ರೂಮ್ಗಳಲ್ಲಿ ಚೆನ್ನಾಗಿ ಬರ್ತಿತ್ತು, ಮಧ್ಯ ಹಾಲಲ್ಲಿ ಬೆಳಕು ಬರ್ತಿರಲಿಲ್ಲ. ಇದು ಒಂದೇ ಮನೇನ 4 ಜನ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಕಿಟಕಿಗಳೆಲ್ಲ ಪರ್ಫೆಕ್ಟಾಗಿರಲಿಲ್ಲ. ಫ್ರಂಟು ಚಿಕ್ಕ ಹಾಲು ಮತ್ತು ರೂಮ್ಗಳಿಗೆ ಕಿಟಕಿ ಚೆನ್ನಾಗಿತ್ತು, ಬೆಳಕು ಗಾಳಿ ಎಲ್ಲ ಚೆನ್ನಾಗಿತ್ತು. ಮಧ್ಯ ಹಾಲು ಸೆಂಟ್ರಲ್ಲಿ ಹಾಲ್ಗೆ ಯಾವ ಕಡೆಯಿಂದನೂ ಕಿಟಕಿ ಇರಲಿಲ್ಲ. ಅದು ಕಿಟಕಿ ಇದ್ದಿದ್ದು ಇನ್ನೊಬ್ಬರು ಪೋರ್ಷನ್ಗೆ ಹೋಗ್ಬಿಟ್ಟಿತ್ತಲ್ಲ. ಹಾಗಾಗಿ ನಮಗೆ ತುಂಬ ಗಾಳಿಗೆ ಬೆಳಕಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಅದಕ್ಕೆ ಡಾರ್ಕ್ ಕಲರ್ ಪೇಂಟ್ ಮಾಡಿಸಿದ್ರೆ ಬೆಳಕು ಬರಲ್ಲ ಜಾಸ್ತಿ ಅಂತ ಹೇಳಿ
ಲೈಟ್ ಕಲರ್ ಪೇಂಟ್ ಮಾಡಿಸ್ತಾಯಿದ್ದೀನಿ ಎಲ್ಲ ಕಡೆಗೂ. ಹಾಗಾಗಿ ಒಂದು 4-5 ದಿನ ಬರೀ ಪೇಂಟ್ ಕೆಲಸನೇ ಆಯಿತು. ನಾವು ಅವ್ರ ಹಿಂದೆಯೇ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಬೇಕು, ಇಲ್ಲಾಂದರೆ ನೀಟಾಗಿ ಮಾಡಲ್ಲ. ಯಾರೇ ಆದರೂ ಅಷ್ಟೇ ಅಲ್ವಾ, ನಮ್ಮನೆ ಕೆಲಸ ನಾವು ಮಾಡಿಕೊಂಡ್ರೆ ಚೆಂದ, ಬೇರೆಯವ್ರು ಮಾಡಿದ್ರೆ ಎಲ್ಲ ಬೇಕಾಬಿಟ್ಟು. ಅದಕ್ಕೋಸ್ಕರ ನಾವು ನಿಂತ್ಕೊಂಡು ಮಾಡಿಸ್ಕೊಬೇಕು. ಫೈನಲಿ ಎಲ್ಲ ಮುಗೀತು, ಪೇಂಟ್ ಕೆಲಸ ಎಲ್ಲ ಆದಮೇಲೆ ಇನ್ನು ಇದೇ ಇದೆಯಲ್ಲ ನಮಗೆ ಹೆಣ್ಮಕ್ಳ ಕೆಲಸ, ಪಾತ್ರೆಗಳು ಬಟ್ಟೆಗಳು ಅಂತ ಹೇಳಿ ಅಪ್ಪ ತಗೊಳ್ಳುವಾಗ ಗೊತ್ತಾಗಲ್ಲ. ಸುಮ್ಮನೆ ತೊಗೊಂಡು ತುಂಬ್ಕೊಂಡ್ಬಿಡ್ತೀವಿ, ಇದಿಷ್ಟ ಅದಿಷ್ಟ ಅಂಥೇಳಿ. ಅದನ್ನು ತೊಳೆದು ಅದನ್ನು ಒಣಗಿಸಿ ಒರೆಸಿ ಅದಾದ್ರ ಜಾಗಕ್ಕೆ ನಾವು ಸೇರಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಸದ್ಯಕ್ಕೆ ನನ್ನ ನಾದಿನಿ ಮತ್ತು ನಮ್ಮ ಊರ್ಗಿತ್ತಿ ಒಬ್ಬರು ಇದ್ದಾರೆ, ಅಂದರೆ ನಮ್ಮ ದೊಡ್ಡ ಮಾವನ ಸೊಸೆ, ಜೊತೆಗೆ ನಮ್ಮ ಮಮ್ಮಿ, ನನ್ನ ಮಗ, ಎಸ್ಪೆಷಲಿ ನನ್ನ ಮಗ ತುಂಬ ಹೆಲ್ಪ್ ಮಾಡಿಕೊಟ್ರು. ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ಮುಗಿಸಿದ್ವಿ. ಎಷ್ಟು ಪಾತ್ರೆಗಳು, ಅವ್ರು ನಮ್ಮ ನಾದಿನಿ ಮತ್ತು ನಮ್ಮ ಊರ್ಗಿತ್ತಿಯವರೆಲ್ಲ ಅದನ್ನೇ ಹೇಳ್ತಿದ್ರು, ಎಷ್ಟು ಮಕ್ಳಿಗೆ ಭಾಗ ಕೊಡ್ಬೋದು, ಇದನ್ನೆಲ್ಲ ನೀನು ಇಷ್ಟೊಂದು ತೆಗೆದಿಟ್ಟಿದೆಯಲ್ಲ, ಏನು ಮಾಡೋಕ್ಕೆ ಯೂಸ್ ಮಾಡಲ್ಲ ಏನಿಲ್ಲ. ಹಿಂಗೆ ವರ್ಷಕ್ಕೆ 1 ಸರಿ 2 ಸರಿ ಯೂಸ್ ಮಾಡ್ತೀವಿ, ಅದು ಕೆಲವು ಮಾತ್ರ. ಇನ್ನೆಲ್ಲ ವರ್ಷಕ್ಕೊಂದು ಸರಿ ತೆಗಿಯೋದು, ತೊಳೆಯೋದು, ಎಲ್ಲ ನೀಟಾಗಿ ಮತ್ತೆ ಎತ್ತಿ ಜೋಡಿಸಿಡೋದು ಅಷ್ಟೇ ಕೆಲಸ. ಹಾಗಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ನೋಡಿ ಇಲ್ಲೂ ಇಷ್ಟಿದೆ, ಮನೆ ಒಳಗಡೆ ಮನೆ ಹೊರಗಡೆನೂ ಅಷ್ಟೊಂದು ಜೋಡಿಸಿದ್ದೀವಿ. ಒಟ್ಟಿನಲ್ಲ ನನ್ನ ನಾದಿನಿ, ನಮ್ಮ ದೊಡ್ಡ ಮಾವನ ಸೊಸೆ, ನನ್ನ ಮಗ, ನಮ್ಮಮ್ಮ ಎಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಕಷ್ಟ ಆಗೋದು. ತುಂಬ ಹೆಲ್ಪ್ ಮಾಡಿಕೊಟ್ರು. ತುಂಬ ಬೇಗ ಎಲ್ಲ ಕೆಲಸ ಮುಗಿಸಿ ಮೇಲೆ ಬಟ್ಟೆಗಳು, ಅಯ್ಯಪ್ಪ ಬಟ್ಟೆಗಳಂತೂ ನಮ್ಮ ಮನೆಯವರು ನಿನ್ನೆ ಸುಡ್ಬೋದು ಅಷ್ಟು ಬಟ್ಟೆ ಐತೆ. ಇನ್ನೂ ಬಟ್ಟೆ ಇಲ್ಲ ಅಂತ ಹೇಳ್ತೀಯ ಅಂತ. ಹಾಗಾಗಿ ಎಲ್ಲ ಪ್ರತಿಯೊಂದು ಬಿಡದೆ, ಒಂದು ಚಾಪೆಯಿಂದ ಒಂದು ಚೀಲಗಳು ಪ್ರತಿಯೊಂದು ತೊಳೆದು ಎಲ್ಲನೇ ಹಾರಾಕಿದ್ವಿ. ಎಲ್ಲ ಕೆಲಸ ಮುಗಿಸಿದ್ವಿ, ಬೇಗ ಎಲ್ಲ ಆಗಬೇಕು ಅಂತ ಹೇಳಿ. ನಮ್ಮ ಮನೆ ಹಿಂದೆಗಡೆ ಜಾಗ ಇದೆಯಲ್ಲ, ನಮ್ಮದೇ ಹೊಲಗಳು, ಅಲ್ಲೇ ಎಲ್ಲ ಬಟ್ಟೆಗಳನ್ನೆಲ್ಲ ತೊಗೊಂಡು ಹಾರಾಕ್ಬಿಟ್ಟಿದ್ವಿ. ಹಾಗಾಗಿ ಬೇಗ ಆಮೇಲೆ ಬಿಸಿಲು ತುಂಬ ಚೆನ್ನಾಗಿತ್ತಲ್ಲ, ಎಲ್ಲ ಬೇಗ ಹಾರ್ಕೊಂಡ್ಬಿಡ್ತು. ತುಂಬ ಚೆನ್ನಾಗಿ ಡ್ರೈ ಆಯಿತು. ಅದನ್ನು ಸಂಜೆ ಅಷ್ಟರಲ್ಲಿ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಅದಾದ್ರ ಜಾಗಕ್ಕೂ ಕೂಡ ಸೇರಿಸ್ಬಿಟ್ವಿ. ಹಾಗಾಗಿ ಆಮೇಲೆ ಇನ್ನೊಂದು ಏನು ಅಂದರೆ, ಕೆಲಸ ಒಬ್ಬರು ಮಾಡೋದಕ್ಕಿಂತ ಒಂದು 3-4 ಜನ ಇದ್ದರೆ ಬೇಗ ಕೆಲಸ ಆಗುತ್ತೆ. ಅಂದರೆ ಕೆಲಸ ಮಾಡೋರಿದ್ದರೆ, ಸುಮ್ಮನೆ ಭಾಷಣ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋರ ಕೈಲಿ ಎಲ್ಲ ಆಗಲ್ಲ. ಹಾಗಾಗಿ ಕೆಲಸ ಮಾಡೋರಿದ್ದರೆ ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡ್ಬೋದು ಗೊತ್ತಾ. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಬೀರೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಅದಾದ್ರ ಜಾಗಕ್ಕೆ ಸೇರಿಸಿದ್ವಿ. ಇದು ರಾತ್ರಿ ಕೂತ್ಕೊಂಡು ಎಲ್ಲ ತೊಳೆದು ಹಾರಾಕಿದ್ವಿ. ರಾತ್ರಿ ಕೂತ್ಕೊಂಡು ಎಲ್ಲನೂ ಒರೆಸ್ಕೊಂಡು ಅಷ್ಟರಲ್ಲಿ ಆರಿತಲ್ಲ, ಇನ್ನೂ ಒಂದು ಚೂರು ಇರೋದನ್ನು ಎಲ್ಲ ಒರೆಸ್ಕೊಂಡು ಎತ್ಕೊಂಡು ಜೋಡಿಸ್ಕೊತಾ ಇದ್ವಿ. ಜೋಡಿಸಿ ಅದಾದ್ರ ಜಾಗಕ್ಕೆ ಎತ್ತಿಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇರೋನು ಒಬ್ಬ ಮಗ, ನನಗೆ ಎಷ್ಟು ಪಾತ್ರೆ ಇದೆ ಅಂದರೆ, ಅವ್ರು ನಮ್ಮ ಹೋಗಿದ್ದವರೆಲ್ಲ ಅದನ್ನೇ ಹೇಳ್ತಿದ್ರು, ನೀನು 4 ಮಕ್ಳಿಗೆ ಭಾಗ ಕೊಡ್ಬೋದು, ಅಷ್ಟು ಪಾತ್ರೆ ಅಷ್ಟು ಸಾಮಾನುಗಳೇ ಇಟ್ಟಿದೆಯಲ್ಲವ, ಇರೋನು ಒಬ್ಬನಿಗೆ ಇಷ್ಟೊಂದು ತೆಗೆದಿಟ್ಟಿದೆಯಲ್ಲ ಅಂತ. ಆಮೇಲೆ ಎಲ್ಲ ಆಯಿತು, ಎಲ್ಲ ಕ್ಲೀನ್ ಮಾಡಿ ಒಂದು ದಿನ ನಾವು 2 ವರ್ಷದಿಂದ ಧೂಪ ಎಲ್ಲ ಹಾಕ್ಸಿರ್ಲಿಲ್ವಲ್ಲ, ಹಾಗಾಗಿ ಇವಾಗ ಎಲ್ಲ ಪೇಂಟ್ ಎಲ್ಲ ಮಾಡಿಸಿ ಕ್ಲೀನ್ ಮಾಡಾಗಿತ್ತಲ್ಲ ಅಂಥೇಳಿ ಧೂಪ ಹಾಕ್ಸೋಣ ಅಂತ ಒಂದು ಮಂಗಳವಾರದಲ್ಲಿ ಅಲ್ಲಿ ಹೊಸ ನೀರು ಅಂತ ತೊಗೋಬೇಕು. ಆ ಹೊಸ ನೀರು ತೊಗೊಂಡು ಬಂದು ಅಡುಗೆ ಮಾಡಿ ದಾಸಯ್ಯ ಜೋಗಯ್ಯ ಅವ್ರನ್ನ ಕರೆದು ಧೂಪ ಹಾಕಿಸ್ಬೇಕು. ದಾಸಯ್ಯ ಜೋಗಯ್ಯ ಅವ್ರನ್ನ ಕರ್ಕೊಂಬಂದು ಧೂಪ ಹಾಕಿಸಿದ್ಮೇಲೆ ನಮಗೆ ಒಂಥರ ನೆಮ್ಮದಿ. ಆದರೆ ದೇವ್ರುಗಳನ್ನ ತಂದಿಟ್ಟಾಗ ನಾವು ಫೋಟೋ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯಿತು. ಅಂದರೆ ನಮ್ಮದೇ ಗಡಿಬಿಡಿ ಕೆಲಸ ಇರುತ್ತಲ್ವ, ಹಾಗಾಗಿ ಮರ್ತೋಯಿತು. ಮನೆಯಲ್ಲೆಲ್ಲ ಪೂಜೆ ಆಗಿತ್ತು. ಹೊಸ ನೀರು ತಂದ ಮೇಲೆ ನಾವು ದೀಪ ಹಚ್ಚಿ ಆಮೇಲೆ ಅಡುಗೆ ಮಾಡೋದು. ಅದಾದಮೇಲೆ ಸಂಜೆಗೆ ಕಾರ್ಡ್ ಮಾಡಿಸಿದ್ವಲ್ಲ, ಜನಗಳಿಗೆ ಕಾರ್ಡ್ ಕೊಡೋಕ್ಕೆ, ಅದನ್ನು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ನಾವು ಧೂಪ ಎಲ್ಲ ಹಾಕ್ಸಿದ್ಮೇಲೆ ಒಂದು ಸರಿ ಪೂಜೆ ಮಾಡಿಸ್ಬೇಕಲ್ಲ, ಹಾಗಾಗಿ 2 ಆಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತು ಜನ ಯಾರೂ ಇರಲಿಲ್ಲ. ಅಂದರೆ ನಾವು ಮಂಗಳವಾರ ಹೋಗಿರಲಿಲ್ಲ ದೇವಸ್ಥಾನಕ್ಕೆ, ಶುಕ್ರವಾರ ಹೋಗಿದ್ದೆ. ಮಂಗಳವಾರ ಬಿಟ್ಟರೆ ಬೇರೆ ದಿನ ಕಡಿಮೆ ಜನ ಇರ್ತಾರೆ. ಹಾಗಾಗಿ ಮಂಗಳವಾರ ನಮ್ಮ ಅಣ್ತಮ್ಮದಿರೊಬ್ಬರು ತೀರೋಗ್ಬಿಟ್ಟಿದ್ರು. ಹಾಗಾಗಿ ಅವತ್ತು ದೇವಸ್ಥಾನದ ಬಾಗಿಲು ತೆಗೆದಿರಲಿಲ್ಲ. ನೆಕ್ಸ್ಟ್ ಶುಕ್ರವಾರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ಕಾರ್ಡ್ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪೂಜೆ ಮಾಡಿ ಕೊಟ್ಟದ ಕಾರಣ ದೇವಸ್ಥಾನದಲ್ಲಿ ಇದ್ದವ್ರಿಗೆ ಒಂದು 5 ಜನಕ್ಕೆ ಕೊಟ್ಟೆ. ಅಂದರೆ ನಮ್ಮ ಗುಡಪ್ಪ ಅವ್ರಿಗೆ, ನಮ್ಮ ದೇವಸ್ಥಾನದ ಎದುರುಗಡೆ ಮನೆ ಎಲ್ರಿಗೂ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೋಡಿ ನಮ್ಮ ಕಾರ್ಡು ಹರಕೆ ಸೇವೆದು ಸ್ವಲ್ಪ ಲೇಟಾಗಿ ಬಂತಲ್ವ, ಹಾಗಾಗಿ ಇಲ್ಲಾಂದಿದ್ರೆ ಕಾರ್ಡ್ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬೋದಿತ್ತು. ಅಂದರೆ ಎಲ್ಲ ನಾವೇ ಮಾಡಬೇಕಲ್ವ, ಹಾಗಾಗಿ ಗಡಿಬಿಡಿ ನಮಗೆ. ಅದಾದಮೇಲೆ ಒಂದು ದಿನ ಗಣಪತಿ ಹೋಮ ಮಾಡಿಸ್ಬೇಕು ಅಂತ ನನಗೆ ಮನಸ್ಸಲ್ಲಿ ಹೇಳ್ತಾನೆ ಇತ್ತು. ಅದು ಒಂದು ಕಾರಣ. ಮನೆಯೆಲ್ಲ ಪೇಂಟ್ ಮಾಡಿಸಿತ್ತು, ಎಲ್ಲ
ಕ್ಲೀನ್ ಆಗಿತ್ತಲ್ವ, ಹಾಗಾಗಿ ಗಣಪತಿ ಹೋಮ ಮಾಡಿಸಿದ್ರೆ ಏನೋ ಒಂಥರ ಒಳ್ಳೆಯದು ಅಂತ ನಾನು ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ವಿ. ಅಂದರೆ ಯಾರಿಗೂ ಹೇಳಲಿಲ್ಲ. ಅಂದರೆ ಈಗ ನೆಕ್ಸ್ಟ್ ಹಬ್ಬ ಇಟ್ಕೊಂಡಿರೋದ್ರಿಂದ ಮತ್ತೆ ಪೂಜೆಗೆ ಎಲ್ರಿಗೂ ಹೇಳಿ ಸುಮ್ಮನೆ ನಮಗೂ ಸ್ಟ್ರೇನ್ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾರಿಗೂ ಹೇಳಲಿಲ್ಲ. ನಮ್ಮಮ್ಮ ಮತ್ತು ಮುತ್ತೈದೆಯರು ಬೇಕು ಅಂದ್ಬಿಟ್ಟು ಒಂದು 3 ಜನ ಮುತ್ತೈದೆಯರಿಗೆ ಹೇಳಿದ್ವಿ ಅಷ್ಟೇ. ಅದು ನಮ್ಮ ರಾಣಿಯಕ್ಕ, ಶಶಿ ಆಂಟಿ, ನಮ್ಮ ಮಮ್ಮಿ ಅಷ್ಟೇ. ಇನ್ನೊಬ್ಬರು ಎದುರುಗಡೆ ಮನೆ ಸಾವಿತ್ರಿ ಆಂಟಿ ಅಂತ ಅವರೊಬ್ರಿಗೆ ಹೇಳಿದ್ವಿ, ಇನ್ಯಾರೂ ಇಲ್ಲ. ಹಿಂದಿನ ದಿನವೇ ಬಂದು ಪೂಜಾರಿಗಳು ಎಲ್ಲನೂ ರೆಡಿ ಮಾಡಿಬಿಟ್ಟು ಹೋಗಿದ್ದರು. ಎಲ್ಲನೇ ಹೋಮದ ಕುಂಡ ದೇವ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಹೋಗಿದ್ದರು. ನೆಕ್ಸ್ಟ್ ಡೇ ಬಂದು ಹೂವೆಲ್ಲ ಹಾಕ್ಕೊಂಡು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಕೂಡ. ನಮಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಹೇಗೆ ಅಂದರೆ ಒಂದಾದ್ಮೇಲೆ ಒಂದು ಕೆಲಸ ತುಂಬ ಪ್ರೊಸೀಜರ್ ಥರನೇ ಹೋಯಿತು. ಇದಾದ್ಮೇಲೆ ಇದಾಗಬೇಕು, ಅದಾದಮೇಲೆ ಇದಾಗಬೇಕು ಅನ್ನೋ ರೀತಿಗೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ನಡೀತು. ಅದೇ ನನಗೆ ತುಂಬ ಖುಷಿಯಾಗಿರುತ್ತೆ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ರೋತಮೋ ರೋತಮಾನ ಶೋಭನೋ ಶೋಭನ ಕಲ್ಯಾಣಃ ಹರಿದ್ರೋಜನವಿನಿಯೋಗಃ ಕುಂಕುಮಂ ಕಾಮವಿಂದಾನ್ವಿಕಾಮಸುಂಭವಂ ಕುಂಕುಮೇನ ಚತೆ ದೇವಿ ಗೃಹಾಣ ಪರಮೇಶ್ವರಿ ಏತ್ವರಿ ವನಸಂಭೂತಮಾನಂದ ಗುರುಮತ್ತಮಂ ನಾನಾವದಾ ಪರಿಮಳಾಪತ್ರವಶ್ಮಕರ್ಪಯಾಮಿ ಶುದ್ಧೋದಕೇನ ಸ್ನಾಪಯಾಮಿ ಉತ್ತರೋತ್ತರ ಅಭಿವೃದ್ಧಿರಸ್ತಾನ್. ತನ್ನೋ ಶ್ರೀ ಮಹಾಗಣಾಧಿಪತಯೇ ನಮಃ. ನಮ್ಮ ಮನೆ ಇವಾಗ ತುಂಬ ಬೆಳಕು ಕಾಣಿಸುತ್ತೆ. ಒಂದು ಲೈಟ್ ಕಲರ್ ಹಾಕಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ಆಮೇಲೆ ತಾರಸಿನ ಓಪನ್ ಮಾಡಿಸಿದ್ವಲ್ಲ, ಅದು ಕೂಡ ಬೆಳಕು ಚೆನ್ನಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಾಯಿತು. ಆವಾಗಲೇ ಹೇಳಿದ್ನಲ್ಲ ನಮ್ಮ ಮಾವ ಹರಿಸ್ಕೊಂಡಿದ್ರು ಅಂತ. ನಮ್ಮ ಮನೇಲಿ ನನಗೆ ಇವನೊಬ್ಬನೇ ಮಗ, ಅಂದರೆ ಹೆಣ್ಮಕ್ಳೇ ಆಗ್ತಿದ್ವು ಬೇರೆಯವ್ರಿಗೆ ಅಂತ ಹೇಳಿ ನಮ್ಮ ಮಾವ ಹರಕೆ ಮಾಡ್ಕೊಂಡಿದ್ರು. ಹಾಗಾಗಿ ಮಾಡಿದ್ವಿ. ಅವಾಗ ಮಾಡೋಣ ಇವಾಗ ಮಾಡೋಣ ಅಂದ್ಕೊಂಡು ಟೈಮೇ ಋಣ ಕೂಡಿ ಬರಲಿಲ್ಲ. ಅಂದರೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಅತ್ತೆ ಮಾವ ಇದ್ದಾಗಲೇ ಮಾಡಬೇಕು ಅಂತ ಮಾಡಿದ್ವಿ. ಆದರೆ ಆಗಲಿಲ್ಲ. ಆದರೆ ಅದೃಷ್ಟ ಇಲ್ಲ ಅನಿಸುತ್ತೆ, ಅವ್ರು ತೀರೋಗ್ಬಿಟ್ರು. ಅದಾದಮೇಲೆ ಮಾಡೋಣ ಅಂದ್ವಿ. ನಮ್ಮ ಚಿಕ್ಕತ್ತೆ ಮಾವನೂ ಒಬ್ಬರಿಂದ ಒಬ್ಬರು ತೀರೋಗ್ಬಿಟ್ರಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ ಬಂದಿದೆ, ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಯಿತು. ಒಟ್ಟಿನಲ್ಲಿ ಗಣಪತಿ ಹೋಮ ಎಲ್ಲ ಆದಮೇಲೆ ಜನಕ್ಕೆ ಕಾರ್ಡ್ ಕೊಡೋಕೆ ಹೋಗಿದ್ವಿ. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ನನಗೆ ಏನೋ ಒಂಥರ ಅನಿಸ್ತಿತ್ತು, ಏನಾದರೂ ಅಂದ್ಕೊಂಡ್ಬಿಟ್ರೆ ಅವರು ಕಾರ್ಡ್ ಕೊಡೋಕೆ ಹೋದಾಗ ವೀಡಿಯೋ ಮಾಡಿದಾಗ ಏನು ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ ಅಂತ ಅವ್ರೇನಾರು ಅಂದ್ಕೊಂಡು ಆಮೇಲೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಅಂದ್ಬಿಟ್ಟು ನಾನು ಅದೊಂದು ಮಾಡ್ಕೊಳ್ಳಿಲ್ಲ. ಅದೊಂದು ಮಿಸ್ ಆಯಿತು. ಆಮೇಲೆ ಫಂಕ್ಷನ್ ಟೈಮಲ್ಲೂ ಅಷ್ಟೇ ತುಂಬ ಕ್ರೌಡಾಗಿ ಆವಾಗಲೂ ಕೂಡ ವೀಡಿಯೋ ಎಲ್ಲ ಮಿಸ್ ಆಯಿತು. ಎಷ್ಟು ವೀಡಿಯೋ ಸಾಧ್ಯ ಅಷ್ಟು ಮಾಡಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಾಗಿ ಪ್ರತಿ ಒಂದು ಕೆಲಸನೂ ಅಚ್ಚುಕಟ್ಟಾಗಿ ಆಗಿದೆ. ಅದೇನೋ ದೇವರು ಹೂ ಕೊಟ್ಟರೆ, ಅದೇನೋ ಮಾದೇವ್ ಕೊಟ್ಟರೆ ಮನೆ ತುಂಬ, ಮೂದೇವಿ ಕೊಟ್ಟರೆ ಕೈ ತುಂಬ ಅಂತಾರಲ್ಲ, ಆ ಥರ ಜನಗಳು ಏನೇ ಇದು ಮಾಡಿದ್ರು ದೇವರು ಮಾಡಬೇಕು ಕೊಡಬೇಕು ಅಂತ ಅಂದ್ಕೊಂಡ್ರೆ ಹಾಗೇ ಒಂದೂ ತಪ್ಪಾಗದೇ ಇರೋ ಹಾಗೆ, ಯಾವುದೇ ವಿಘ್ನ ಬರದೇ ಇರೋ ಹಾಗೆ ಪ್ರತಿಯೊಂದು ನಡೀತು ನಮಗೆ. ಅದೇ ಒಂದು ದೊಡ್ಡ ಖುಷಿ. ಏಕೆಂದರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಕೆಟ್ಟದ್ದು ಮಾಡಿಲ್ಲ, ಎಲ್ರಿಗೂ ಒಳ್ಳೇದನ್ನೇ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಒಳ್ಳೇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಯಜಮಾನ್ರು ಇರ್ಬೋದು, ನಾನಿರ್ಬೋದು. ನನಗಿಂತಲೂ ನಮ್ಮ ಯಜಮಾನ್ರು ತುಂಬಾ ಇದು. ನಾನಾದರೂ ಕೋಪ ಬಂದಾಗ ಬೈಯೋದು ಮಾಡೋದೆಲ್ಲ ಮಾಡಿಬಿಡ್ತೀನಿ. ಆದರೆ ನಮ್ಮ ಮನೆಯವ್ರು ಅದನ್ನು ಕೂಡ ಮಾಡಲ್ಲ. ಎಷ್ಟು ಸೈಲೆಂಟಾಗಿರ್ತಾರೆ ಅಂದರೆ ಮೂಗು ಬಸವನಿಗೂ ಬಸವನೇ ಅವರು, ಆ ಥರ. ಹಾಗಾಗಿ ಎಲ್ಲ ದೈವಿಚ್ಛೆ, ಎಲ್ಲ ನಮ್ಮ ಕೈಲಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದೆ. ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಪಾರ್ಟ್ 2 ಮಾಡಿದ್ದೀನಿ. ಈಗ ಪಾರ್ಟ್ 1 ಇದೆಲ್ಲ ಆಗಿದೆ. ಇನ್ನು ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡಿ. ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗಿ ಬರಲಾ?